ನಮಸ್ಕಾರ. ಸಂಜೆ ಸೂಪರ್ ಫಾಸ್ಟ್ಗೆ ಸ್ವಾಗತ. ನಾನು ಚೈತ್ರ ವಿಶ್ವನಾಥ್. ನಾನು ಧನುಶ್ರೀ ಪೂಜಾರಿ. ಸಂಜೆ ಸೂಪರ್ ಫಾಸ್ಟ್ ಅಲ್ಲಿ ಮೊದಲಿಗೆ ಸಿದ್ದು ಮಂಡಿಸಿದ ಬಜೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ತಮ್ಮ 16ನೇ ಬಜೆಟ್ ಮಂಡಿಸಿದ್ದಾರೆ. ವೀಲ್ ಚೇರ್ನಲ್ಲಿ ಕೂರಿಸಿ ಸದನಕ್ಕೆ ಸಚಿವ ಸಂತೋಷ್ ಲಾಡ್ ಕರೆತಂದರು. ಈ ಬಾರಿ 4,09,000 ಕೋಟಿಗೂ ಹೆಚ್ಚು ಮೊತ್ತದ ಬಜೆಟ್ ಮಂಡಿಸಿದ್ದಾರೆ. ಮಂಡಿ ನೋವಿನ ನಡುವೆಯೂ ಸತತ 3 ಗಂಟೆ 35 ನಿಮಿಷಗಳ ಕಾಲ ಸಿಎಂ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ ಮಂಡನೆ ಬಳಿಕ ಆಡಳಿತ ಪಕ್ಷದ ಸದಸ್ಯರು ಸಿಎಂಗೆ ಅಭಿನಂದನೆ ಸಲ್ಲಿಸಿದ್ದು, ಸದನವನ್ನು ಸೋಮವಾರಕ್ಕೆ ಸ್ಪೀಕರ್ ಯುಟಿ ಖಾದರ್ ಮುಂದೂಡಿಕೆ ಮಾಡಿದ್ದಾರೆ. ಬಜೆಟ್ ಮಂಡನೆಯ ವೇಳೆ ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದಾರೆ. ಜಿಎಸ್ಟಿ ಜಾರಿಯಿಂದ ರಾಜ್ಯಕ್ಕೆ ಆದ ರಾಜಸ್ವ ನಷ್ಟ ಸಂಪೂರ್ಣವಾಗಿ ಸರಿದೂಗಿಸೋಕೆ ಕೇಂದ್ರ ಸರ್ಕಾರ ವಿಫಲವಾಗಿದೆ. 15ನೇ ಹಣಕಾಸು ಯೋಗದ ಶಿಫಾರಸ್ಸಿನನ್ವಯ ರಾಜ್ಯದ ತೆರಿಗೆ ಪಾಲು ಕಡಿಮೆಯಾಗಿದೆ. ಇದರಿಂದ ರಾಜ್ಯವು ವಿತ್ತೀಯ ಕೊರತೆ ಎದುರಿಸುವಂತಾಯಿತು. ಭದ್ರಾ ಮೇಲ್ದಂಡೆ ಯೋಜನೆಗೆ ಘೋಷಣೆ ಮಾಡಿದ 5,300 ಕೋಟಿ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಕಿಡಿಕಾರಿದ್ರು. 2014ನೇ ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯ ಭಾಷಣದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರುಗಳನ್ನು ಘೋಷಿಸಿತ್ತು. ಆದರೆ ಕೇಂದ್ರ ಸರ್ಕಾರವು ಇದುವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ. ರಾಜ್ಯಗಳಿಗೆ ತೆರಿಗೆ ಹಂಚಿಕೆಯನ್ನು ಹೆಚ್ಚಿಸುವ ಬಗ್ಗೆ 16ನೇ ಹಣಕಾಸು ಆಯೋಗದ ಮುಂದೆ ರಾಜ್ಯವು ಪ್ರಬಲವಾಗಿ ತನ್ನ ವಾದವನ್ನು ಪ್ರತಿಪಾದಿಸಿದೆ. ಆರೋಗ್ಯಕರ ಮತ್ತು ಸಾಮರಸ್ಯದ ಆರ್ಥಿಕ ಒಕ್ಕೂಟ ರೂಪಿಸಲು ರಾಜ್ಯಗಳಿಗೆ ನೀಡುವ ತೆರಿಗೆ ಪಾಲನ್ನು ಸಮಾನತೆ ಮತ್ತು ದಕ್ಷತೆಯನ್ನು ಆಧರಿಸಿ ಹಂಚಿಕೆ ಮಾಡುವಂತೆ ಹಣಕಾಸು ಆಯೋಗಕ್ಕೆ ಮನವಿ ಮಾಡಿಕೊಟ್ಟಿದೆ. ರಾಜ್ಯ ಬಜೆಟ್ ವಿಚಾರದ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಇದು ಅತ್ಯುತ್ತಮ ಬಜೆಟ್ ಆಗಿದೆ. ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಮಂಡಿಸಲಾಗಿದೆ. ಬೆಂಗಳೂರಿಗೆ ಅತಿ ಹೆಚ್ಚು ಹಣವನ್ನ ಕೊಡಲಾಗಿದೆ. ಶಾಸಕರಿಗೆ 8,000 ಕೋಟಿ ರೂಪಾಯಿ ಹಣವನ್ನ ಕೊಡ್ತಿದ್ದೀವಿ. ಬೆಂಗಳೂರಿಗೆ ಹೆಚ್ಚಿನ ಅನುದಾನ ಸಿಕ್ಕಿದೆ ಅಂತ ಹೇಳಿದ್ರು. ರಾಜ್ಯದ ಇತಿಹಾಸ ಕಂಡಂತ ಅತಿ ಉತ್ತಮವಾದಂಥ ಬಜೆಟ್, ಎಲ್ಲ ವರ್ಗಕ್ಕೂ ಕೂಡ ಅಭಿವೃದ್ಧಿಯ ಚಿಂತೆಗೋಸ್ಕರ ಮಾಡಿದಂಥ ಒಂದು ಬಜೆಟ್. 8,000 ಕೋಟಿ ಎಲ್ಲ MLAಗಳು ಕೊಡೋಕ್ಕೋಸ್ಕರನೇ ಇಟ್ಟಿದ್ದೀವಿ. ಸೊ ಇರಿಗೇಷನ್ನು, PWD, ಸೋಷಿಯಲ್ ವೆಲ್ಫೇರು, ಹೆಲ್ತು ಮತ್ತು ಬೆಂಗಳೂರು ನಗರಕ್ಕೆ ಅತಿ ಹೆಚ್ಚು ಹಣವನ್ನು ಇವತ್ತು ಕೊಟ್ಟಿದೆ. ಅಭಿವೃದ್ಧಿಯ ಪಥಕ್ಕೆ ಕರ್ನಾಟಕ ರಾಜ್ಯ, ಅದಕ್ಕೋಸ್ಕರ ಬೆಂಗಳೂರಿಗೆ ಅತಿ ಉತ್ತಮವಾದಂಥ ಬೆಂಗಳೂರು ಅತಿ ಹೆಚ್ಚು ಟ್ಯಾಕ್ಸ್ ಕೊಡ್ತದೆ. ಬೆಂಗಳೂರು ನಾಗರಿಕರ ದೃಷ್ಟಿಯಿಂದ ಇಟ್ಕೊಂಡು ಅತಿ ಹೆಚ್ಚು ಬಜೆಟನ್ನು ಕೊಟ್ಟಿದೆ. ಅವರು ವಿರೋಧ ಮಾಡಲಿ, ಅಸೆಂಬ್ಲಿ ಚರ್ಚೆ ಮಾಡಲಿ, ಅಲ್ಲಿ ಉತ್ತರ ಕೊಡ್ತೀವಿ. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಬಿಜೆಪಿ ಟೀಕೆ ವ್ಯಕ್ತಪಡಿಸಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲಾಗಿದೆ ಅಂತ ಬಿಜೆಪಿ ಐಟಿ ಸೆಲ್ ಮುಖ್ಯಸ್ಥ ಅಮಿತ್ ಮಾಳವಿಯಾ ಟೀಕೆ ಮಾಡಿದ್ದಾರೆ. ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಹಾಕಿರುವ ಅವರು, ಕಾಂಗ್ರೆಸ್ ಎಸ್ಸಿ ಎಸ್ಟಿ ಒಬಿಸಿಗಳನ್ನು ದುರ್ಬಲಗೊಳಿಸಿದೆ. ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಟ್ಟಿರೋದು ಖಂಡನೀಯ. ಸಿದ್ದು ಬಜೆಟ್ ಹಲಾಲ್ ಬಜೆಟ್ ಅಂತ ಕಿಡಿಕಾರಿದ್ದಾರೆ. ಸಿಎಂ ಬಜೆಟ್ ಮಂಡನೆ ವಿಚಾರದ ಬಗ್ಗೆ ಮಾತನಾಡಿರುವಂತಹ ವಿಪಕ್ಷ ನಾಯಕ ಆರ್ ಅಶೋಕ್, ಅಲ್ಪಸಂಖ್ಯಾತರಿಗೆ ಭರಪೂರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತ ಕಾಲೋನಿಗೆ 1,000 ಕೋಟಿ ಇಟ್ಟಿದ್ದಾರೆ. ಫಾರಿನ್ಗೆ ಹೋಗಲು 20 ಲಕ್ಷ ಇತ್ತು, ಈಗ 30 ಲಕ್ಷ ಕೊಟ್ಟಿದ್ದಾರೆ. ಇನ್ನು ಗುರುದ್ವಾರಕ್ಕೆ ಹೋಗೋಕ್ಕೆ 2 ಕೋಟಿ, ಕ್ರಿಶ್ಚಿಯನ್ನರಿಗೆ 200 ಕೋಟಿ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರ ವೋಟಿನ ಋಣ ತೀರಿಸುತ್ತಿದ್ದಾರೆ. ಇದು ಮುಸ್ಲಿಂ ಓಲೈಕೆಯ ಬಜೆಟ್ ಅಂತ ಕಿಡಿಕಾರಿತ್ತು. ಇನ್ನು ಇದೇ ವಿಚಾರವಾಗಿ ಯತ್ನಾಳ್, ಸುನಿಲ್ ಕುಮಾರ್, ಅರವಿಂದ್ ಬೆಲ್ಲದ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ರೀತಿ ಸಿದ್ದರಾಮಯ್ಯನವರು ಓಟಿನ ಋಣ ತೀರ್ಸಕ್ಕೆ, ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಓಟಿನ ಬಡ್ಜೆಟ್ ಅಷ್ಟೇ ಇದೆ. ಮುಸ್ಲಿಮರ ಹೇಳಿದೆ ಸಾಬರ್ ಬಡ್ಜೆಟ್ ಅಂತ. ಮುಸ್ಲಿಮರ ಬಡ್ಜೆಟ್ಟು ಓಟಿನ ಋಣ ತೀರ್ಸೋಂಥ ಬಡ್ಜೆಟನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕಂಪೌಂಡ್ ಕಟ್ಟಲಿಕ್ಕೆ 150 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಜೈನರಿಗಿಲ್ಲ, ಕ್ರಿಶ್ಚಿಯನ್ರಿಗೇನೂ ಇಲ್ಲ. ಈ ರೀತಿ ಒಂದು ಕೋಮನ್ನ ಸಂತಾನ ಮಾಡುವಂಥ ಒಂದು ಬಜೆಟ್ ಆಗಿದೆ. ಇದು ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರೇನು ನಿರ್ಗಮನದ ಬಜೆಟ್ ಆಗಿ ಇವತ್ತು ಪರಿವರ್ತನೆ ಆಗಿದೆ. 1,16,000 ಕೋಟಿ ರೂಪಾಯಿಯ ಸಾಲವನ್ನು ಮಾಡಿ ನಾನು ಬಹಳ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಯಾವುದೇ ಮೂಲಭೂತ ಸೌಕರ್ಯವನ್ನು ಇಡೀ ಕರ್ನಾಟಕದ ಜನರಿಗೆ ಕೊಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು ನಮ್ಮೆಲ್ಲರಿಗೂ ಕೂಡ ನಿರಾಶೆಯನ್ನು ಇವತ್ತು ಮೂಡಿಸಿದೆ. ಇದು ಸಂಪೂರ್ಣವಾಗಿ ಸಂವಿಧಾನದ ವಿರೋಧ ಇರುವಂತ
ಕೆಲಸ ಈ ಬಜೆಟ್ ಮೂಲಕ ಅವರು ಮಾಡ್ತಿದ್ದಾರೆ. ಯಾಕಂದರೆ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ಅಥವಾ ಮುಸ್ಲಿಮರಿಗೆ ರಿಸರ್ವೇಷನ್ನು ಇಟ್ಟಿಲ್ಲ, ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಇಲ್ಲ. ಆದರೆ ಈ ಬಜೆಟ್ ಮೂಲಕ ತಮ್ಮ ಸ್ವಂತ ಅಜೆಂಡಾ ಮತ್ತು ಇದರಲ್ಲಿ ಪುಷ್ ಮಾಡುವಂಥ ಪ್ರಯತ್ನ ಶ್ರೀ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಸಿನಿಮಾ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕನ್ನಡ ಚಲನಚಿತ್ರ ಪ್ರೋತ್ಸಾಹಕ್ಕಾಗಿ OTT ವೇದಿಕೆ ಸೃಷ್ಟಿ ಮಾಡಲು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲಾ ಮಲ್ಟಿಪ್ಲೆಕ್ಸ್, ಎಲ್ಲಾ ಚಿತ್ರಮಂದಿರಗಳಲ್ಲಿ ₹200 ಟಿಕೆಟ್ ಫಿಕ್ಸ್ ಮಾಡುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಫಿಲ್ಮ್ ಚೇಂಬರ್ ಪ್ರದರ್ಶಕ ವಲಯದ ಕಾರ್ಯದರ್ಶಿ ಕುಶಾಲ್ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. OTT ವೇದಿಕೆಯನ್ನು ಸೃಜಿಸಲು ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದ ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರವನ್ನು ₹200 ಸೀಮಿತಗೊಳಿಸಲಾಗುವುದು. ಈಗ ರಾಜಕೀಯ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಜೆಟ್ ಬಳಿಕ ರಾಜ್ಯದ ಕರಿಮಣಿ ಮಾಲೀಕ ಯಾರು ಎಂಬುದರ ಸದನದಲ್ಲಿ ಭಾರೀ ಚರ್ಚೆಯಾಯಿತು. ಆದರೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಪುನರುಚ್ಚಾರ ಮಾಡಿದ್ರು. 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಎಂದು ಕಾಂಗ್ರೆಸ್ ನಾಯಕರಾದ ಎಂಬಿ ಪಾಟೀಲ್, ಎಚ್.ಸಿ. ಮಹದೇವಪ್ಪ, ದೇಶಪಾಂಡೆ, ಚಲವರಾಯಸ್ವಾಮಿ ಹೇಳಿದ್ರು. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ, ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದಾರೆ? ಹೇಳಿದಾರೆ, ಹೈಕಮಾಂಡ್ ಹೇಳಿದೆ. 2028ರವರೆಗೂ ಹೌದಾ? ಎಲ್ಲರೂ ನೆಕ್ಸ್ಟ್ ಬಜೆಟ್ ಅವರೇ ಮಂಡಿಸ್ತಾರೆ. ಇರೋ ಅವಧಿ ತನಕ ಎಲ್ಲ ಬಜೆಟ್ ಅವರೇ ಮಂಡಿಸ್ತಾರೆ. ಇರೋ ಅವಧಿ ತನಕ ಎಲ್ಲ ಬಜೆಟ್ ಅವರೇ ಮಂಡಿಸ್ತಾರೆ. ಯಾರು ಅವ್ರು ಹೇಳಿದಾರ? ನಮ್ಮ ಪಾರ್ಟಿ ಹೈಕಮಾಂಡ್ ಹೇಳಿದ್ಯಾ? ನೋಡ್ರಿ, ಯಾವಾಗ ಯಾರನ್ನ ಮಾಡಬೇಕು ಅನ್ನೋದನ್ನು ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಗೊಂದಲ ಇಲ್ಲ, ಯಾವ ಕೊನೆನೂ ಇಲ್ಲ, ಪಟ್ಟೂ ಇಲ್ಲ. ಸೊ ನಮ್ಮ ಪಕ್ಷದ ತೀರ್ಮಾನ ನಮ್ಮ ಪಕ್ಷದವ್ರ ಕೈಲಿ ಇರುತ್ತೆ, BJP JDS ಅವ್ರ ಕೈಲಿ ಇರುತ್ತೆ. ಸಿಎಂ ಬದಲಾವಣೆ ಕುರಿತು ಅವರು ಹೇಳುತ್ತಲೇ ಇರ್ತಾರೆ. ಆದರೆ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದೇ ಇರುತ್ತೆ ಅಂತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಜನತೆ 5 ವರ್ಷಕ್ಕೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಇದ್ದೇ ಇರುತ್ತೆ. ಸಿಎಂ ಬದಲಾವಣೆ ಬಗ್ಗೆ ನಾವಾಗ್ಲಿ ಹೈಕಮಾಂಡ್ ಆಗ್ಲಿ ಹೇಳಿಲ್ಲ. ಕೆಲ ಶಾಸಕರು DKಶಿ ಸಿಎಂ ಆಗ್ತಾರೆ ಅಂತಾರೆ. ಅಧಿಕಾರ ಇರೋ ಕಡೆ ಇಂತಹ ಗೊಂದಲ ಇರುತ್ತೆ. ಅಧಿಕಾರ ಹಂಚಿಕೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಮುಡಾ ಪ್ರಕರಣದಲ್ಲಿ ಇಡಿ ತನಿಖೆ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಸದ್ಯ ಪ್ರಕರಣ ಸಂಬಂಧ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಸದ್ಯ ಇವತ್ತು ಹೈಕೋರ್ಟ್ನಿಂದ ಆದೇಶ ಹೊರಬಿದ್ದಿತ್ತು. ಸಚಿವ ಭೈರತಿ ಸುರೇಶ್ ಹಾಗೂ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ ಇಡಿ ಸಮನ್ಸನ್ನ ರದ್ದು ಮಾಡಿದೆ. ತಮ್ಮ ವಿರುದ್ಧದ ಜಾತಿ ನಿಂದನೆ ಪ್ರಕರಣವನ್ನ ರದ್ದು ಕೋರಿ ಮಾಜಿ ಶಾಸಕ ಮುನಿರತ್ನ ನಾಯ್ಡು ಸಲ್ಲಿಸಿದಂತಹ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಅರ್ಜಿಯನ್ನ ವಜಾಗೊಳಿಸಿದೆ. ಮುನಿರತ್ನ ವಿರುದ್ಧ ವೈಯಾರಿ ಕಾವಲ್ ಠಾಣೆಯಲ್ಲಿ ಈ ಜಾತಿ ನಿಂದನೆ ಕೇಸ್ ದಾಖಲಾಗಿತ್ತು. ಗುತ್ತಿಗೆದಾರ ಚೆಲುವರಾಜು ಜಾತಿ ನಿಂದನೆ ಪ್ರಕರಣವನ್ನ ದಾಖಲಿಸಿತ್ತು. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದಂತಹ ಮುನಿರತ್ನಗೆ ಇದೀಗ ಶಾಕ್ ಆಗಿದೆ. ಬಳ್ಳಾರಿ ವ್ಯಾಸನಕೆರೆ ಗಣಿಯಿಂದ ಅಕ್ರಮ ಅದಿರು ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಆನಂದ್ ಸಿಂಗ್ ಖುಲಾಸೆಗೊಂಡಿದ್ದಾರೆ. ಪ್ರಕರಣದ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಆನಂದ್ ಸಿಂಗ್ ಅಲ್ಲದೆ ಪ್ರಕರಣದ ಎಲ್ಲ ಆರೋಪಿಗಳು ನಿರ್ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನು ಹೊರಡಿಸಿರುವಂತದ್ದು. ಎಸ್ಬಿ ಮಿನರಲ್ಸ್ಗೆ ಸೇರಿದ ಗಣಿಯಿಂದ 16,987 ಮೆಟ್ರಿಕ್ ಟನ್ ಅದಿರನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗಿದೆ ಅಂತ ಬೇಲೆಕೇರಿ ಬಂದರಿಗೆ ಸಾಗಿಸಿ ಈಗಲ್ ಟ್ರೇಡರ್ಸ್ಗೆ ಮಾರಾಟ ಮಾಡಲಾಗಿದೆ ಅಂತ ಆರೋಪಿಸಲಾಗಿತ್ತು. ತನಿಖೆ ನಡೆಸಿದ ಲೋಕಾಯುಕ್ತ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿತ್ತು. ಈಗ ಕ್ರೈಮ್ ಸ್ಟೋರಿಗಳನ್ನ ನೋಡ್ತಾ ಹೋಗೋಣ. ಬಾರ್ ಕ್ಲೋಸ್ ಮಾಡ್ತಾ ಇದ್ದ ವೇಳೆ ಬಲವಂತವಾಗಿ ಅಂಗಡಿಗೆ ನುಗ್ಗಿದ ಪುಂಡರು ಬಾರ್ ಕ್ಯಾಶಿಯರ್ ಜೊತೆ ಜಗಳವಾಡಿ ಬಿಯರ್ ಕೇಸ್ ಹೊತ್ತೊಯ್ದಿದ್ರು. ಮೈಸೂರಿನ ನಂಜನಗೂಡಿನ ಹುಲ್ಲಹಳ್ಳಿ ಬಳಿ ಘಟನೆ ನಡೆದಿತ್ತು. ಬಿಯರ್ ಹೊತ್ತೊಯ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕ್ಯಾಶಿಯರ್ ವೆಂಕಟೇಶ್ ಪೊಲೀಸರಿಗೆ ದೂರು ಕೊಟ್ಟಿದ್ರು. ಈ ಹಿನ್ನೆಲೆ 7 ಮಂದಿಯನ್ನ ಬಂಧಿಸಲಾಗಿದೆ. ಬೆಳಗಾವಿಯಲ್ಲೊಂದು ಲವ್ ಕಿಡ್ನಾಪ್ ಜಿಹಾದ್ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಮುಸ್ಲಿಂ ಹುಡುಗನ ಜೊತೆಗೆ ಮದುವೆಗೆ ಹುಡುಗಿ ತಾಯಿ ವಿರೋಧಿಸಿದ್ದಕ್ಕೆ ಹಿಂದೂ ಯುವತಿಯನ್ನೇ ಮುಸ್ಲಿಂ ಯುವಕ ಅಪಹರಿಸಿದ್ದಾನೆ. ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾದ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. 2-3 ವರ್ಷಗಳಿಂದ ರಾಧಿಕಾ ಹಾಗೂ ನಸ್ರುದ್ದೀನ್ ಬೇಪಾರಿ ಮಧ್ಯೆ ಪ್ರೀತಿ ಇತ್ತಂತೆ.
ಇವರ ಮದುವೆಗೆ ರಾಧಿಕಾ ತಾಯಿ ವಿರೋಧವನ್ನು ವ್ಯಕ್ತಪಡಿಸಿದ್ದು. ಈ ಕಾರಣಕ್ಕೆ 17 ದಿನಗಳ ಹಿಂದೆ ರಾಧಿಕಾ ಅಪಹರಿಸಿ ಕರ್ಕೊಂಡು ಹೋಗಿದ್ದಾನೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ರಾಧಿಕಾ ತಾಯಿ ದೀಪಾ ದೂರನ್ನು ದಾಖಲಿಸಿದ್ದು ತನಿಖೆ ಮುಂದುವರೆದಿದೆ. ಕೊಪ್ಪಳದಲ್ಲಿ ವಿದೇಶಿ ಮಹಿಳೆ ಸೇರಿ ಇಬ್ಬರ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಕೇಳಿಬಂದಿದೆ. ಗಂಗಾವತಿ ತಾಲೂಕಿನ ಸಾಣಾಪುರ ಗ್ರಾಮದಲ್ಲಿ ವಿದೇಶಿ ಮಹಿಳೆ ರೆಸಾರ್ಟ್ ಒಡತಿ ಮೇಲೆ ಅತ್ಯಾಚಾರ ನಡೆಸಲಾಗಿದೆ. ನಕ್ಷತ್ರ ವೀಕ್ಷಣೆಗೆ ಪ್ರವಾಸಿಗರನ್ನ ರೆಸಾರ್ಟ್ ಒಡತಿ ಕರೆತಂದಿದ್ರು. ಅಮೆರಿಕ ಹಾಗೂ ಇಸ್ರೇಲ್ ಮೂಲದ ಪ್ರವಾಸಿಗರು ನಾಸಿಕ್ನ ಪಂಕಜ್, ಒಡಿಶಾದ ಬಿಬಾಸ್ ಕಾಲುವೆ ಬಳಿ ಬಂದು ಗಿಟಾರ್ ಬಾರಿಸುತ್ತಾ ಕುಳಿತಿದ್ರು. ಈ ವೇಳೆ ಸ್ಕೂಟರ್ನಲ್ಲಿ ಬಂದ ಮೂವರು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಅಲ್ಲದೆ ಹಣದ ಬ್ಯಾಗ್ ಕಸಿದುಕೊಂಡು ಪ್ರವಾಸಿಗರನ್ನ ಕಾಲುವೆಗೆ ತಳ್ಳಿದ್ದಾರೆ. ಈ ವೇಳೆ ಒಡಿಶಾ ಮೂಲದ ಬಿವಾಸ್ ನಾಪತ್ತೆಯಾಗಿದ್ದು ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ಇನ್ನು ಇಬ್ಬರು ಮಹಿಳೆಯರ ಮೇಲೂ ಅತ್ಯಾಚಾರ ನಡೆಸಿದ್ದು ವೈದ್ಯರು ಪರೀಕ್ಷೆ ನಡೆಸಿದ್ದಾರೆ. ಸದ್ಯ ರೇಪ್ ಕೇಸ್ ಆರೋಪಿಗಳಿಗಾಗಿ ಕೊಪ್ಪಳ ಎಸ್ಪಿ ನೇತೃತ್ವದಲ್ಲಿ 6 ತಂಡಗಳನ್ನು ರಚಿಸಿ ಹುಡುಕಾಟ ನಡೆಸಲಾಗ್ತಾ ಇದೆ.